ಸೊ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರವಿಚಂದ್ರ ಮಾಡಿದೆ, ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡಿದ್ಮೇಲೆ ನನ್ನ ಕಟ್ ಮಾಡಿಬಿಟ್ರು. ಯಾಕೆ ಗೊತ್ತಿಲ್ಲ, ಇನ್ನೊಬ್ರು ಎಕ್ಸ್ಟ್ರಾ. ಅದೇ ಸರ್, ನಾನು ಎಲ್ಲ ಕಡೆ ನೋಡುವಾಗ ಅಣ್ಣವ್ರು ಹೀಗಿದ್ರು ಹಾಗಿದ್ರು, ಅಷ್ಟು ಸರಳ ವ್ಯಕ್ತಿ. ಅಕ್ಕವ್ರಿಗೆ ಒಬ್ರಿಗೆ ಬಿಟ್ಟರೆ ರೇಗ್ತಾ ಇದ್ದದ್ದು, ಬೇರೆ ಯಾರಿಗೂ ರೇಗ್ತಿದ್ದು. ಒಬ್ಬ ಕಾಫಿ ಕೂಡ ಹುಡುಗನ ಸಹಿತ ಅಪ್ಪಾಜಿ ಬಸವರಾಜ್ ಅವರೇ ನನಗೊಂಚೂರು ಟೀ ಕೊಡ್ತೀರಾ ಕೇಳ್ತಿದ್ರೆ ವಿನ ಕೊಡೋ ಅಂದಿಲ್ಲ. ರಿಯಾಲಿಟಿಗೂ ರಂಗಭೂಮಿ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಎಲ್ಲ ಬೇಕಾಗುತ್ತೆ. ಹೌದು, ಯಾಕಂದ್ರೆ ಲಾಸ್ಟ್ ಕುಂತವನಿಗೂ ಕೇಳಿಸ್ಬೇಕಲ್ಲ. ನಿಮ್ಗೆ ಯಾವತ್ತು ಆಕ್ಟಿಂಗ್ ಆಪರ್ಚುನಿಟಿ ಬಂದಿದ್ದಾಗ್ಲಿ, ನಿಮ್ಗೆ ಆಕ್ಟ್ ಮಾಡಬೇಕು ಅಂತ ಅನ್ಸಿದ್ದಾಗ್ಲಿ ಇಲ್ವಾ? ಇಲ್ಲ, ನಾನು ಶ್ರಾವಣ ಬಂತು ಶೂಟಿಂಗ್ ನಡೀತಾ ಇದ್ದೆ, ಅಣ್ಣವ್ರ ಕಂಪ್ನಿಗೆ ಇದ್ದೆ ಅವಾಗ. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು, ವನವಳ್ಳಿ ಕೃಷ್ಣ, ರಾಜಶೇಖರ್ 3 ಜನ ಇದ್ವಿ. ಅದು ಸೊ ಡೈರೆಕ್ಟರ್ ಆದವರು ಆಕ್ಟರ್ ಆದ್ರೆ ಇನ್ನ ಬೆಸ್ಟ್ ಇತ್ತು. ಈಗ ಎಷ್ಟೋ ಜನ ಆರ್ಟಿಸ್ಟ್ ಆದವರು ಡೈರೆಕ್ಟರ್ ಆಗಿದ್ದಾರೆ. ನಮ್ಮ ದ್ವಾರಕೇಶ್ ಸಾರು, ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರವಿಚಂದ್ರ ಮಾಡಿದೆ, ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡಿದ್ಮೇಲೆ ನನ್ನ ಕಟ್ ಮಾಡಿಬಿಟ್ರು. ಯಾಕೆ ಗೊತ್ತಿಲ್ಲ, ಇನ್ನೊಬ್ರು ಎಕ್ಸ್ಟ್ರಾ. ಮೈಸೂರು ಶೂಟಿಂಗ್ ಅದು, ನಾವು ಮದ್ರಾಸ್ನಾಗ ಇದ್ವಲ್ಲ, ಮೈಸೂರಿನಲ್ಲಿ ಒಬ್ರು ಇದ್ದರು. ನಮ್ಮ ಅಣ್ಣವ್ರಿಗೆ ತುಂಬ ಕ್ಲೋಸ್ ಫ್ರೆಂಡು ಸತ್ಯಣ್ಣ ಅಂತೇಳಿ. ಅವರೊಬ್ಬರು ಬರ್ತಾರೆ, ವನವಳ್ಳಿ ಕೃಷ್ಣ, ರಾಜಶೇಖರ್ ಇದ್ದಾರೆ, ಇನ್ನೇನು ಸಾಕು ಇವನಿಗೆ ನೆಕ್ಸ್ಟ್ ಪಿಕ್ಚರ್ ಕೊಡೋಣ ಅಂತ. ಅವ್ರ ಅಕ್ಕವ್ರು ಪಾಪ, ಅವ್ರದ್ದು ತಪ್ಪಿಲ್ಲ, ಅವ್ರು ಬಿಟ್ಟು ಹೋಗ್ಬಿಟ್ರು. ಅಣ್ಣವ್ರು ಹೋದ್ರೆ ಎಲ್ಲಿ ನಮ್ಮ ಚಿಕ್ಕಣ್ಣ ಇಲ್ವಾ ಬಳ್ಳಾರಿ ಕೆಳಗೆ ಒಂಥರ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ ಅವರು. ನಾನು ಅವಾಗ ಶ್ರಮ ಏನು ಕಳ್ಳನ ಮಕ್ಕಳು ಅಂತ ಆ ಬಳ್ಳಾರಿ ಭಾಷೆಯಲ್ಲೇ ಮಾತಾಡ್ತಿದ್ದೆ. ಅವ್ರಿಗೆ ನಗು ಬರೋದು, ಈ ಚಿಕ್ಕಣ್ಣ ಹಂಗೆಲ್ಲ ಮಾತಾಡಬಾರ್ದ್ರಿ. ಅಯ್ಯೋ ನಮ್ಗೇನು ಗೊತ್ತಾಣ, ಮತ್ತು ಮೈಗಳ್ರಣ್ಣ ಇವ್ರು ಮೈ ಬಗ್ಗೆ ಕೆಲಸ ಮಾಡಲ್ಲ ಅಂತಾರೆ ಮುಂಡೆ ಮಕ್ಕಳು ಅಂತ. ಅಯ್ಯೋ ಹಂಗನ್ನು ಬರೋದ್ರಿ. ಅವರಿಗೆ ಖುಷಿಯಾಗೋಯ್ತು. ಆಮೇಲೆ ಅವರು ಹೊಸಪೇಟೆಯಲ್ಲಿ ಇದ್ರಂತೆ ನಾಟಕ ಕಂಪ್ನಿಯಲ್ಲಿ. ಬೇಡ್ರ ಕಣ್ಣಪ್ಪ ಬರ್ಬೇಕಾದ್ರೆ ಅಲ್ಲೇ ಇದ್ರಂತೆ, 5-6 ತಿಂಗಳು ಅಲ್ಲೇ ನಾಟಕ ಕಂಪ್ನಿಗಿದ್ದ ಬಂದೆ. ಅಲ್ಲೇ ಜನ ತುಂಬ ಇಷ್ಟ ಅಂತೆ ಅವ್ರಿಗೆ, ಲ್ಯಾಂಗ್ವೇಜ್ ಎಲ್ಲ ರೂಢಿಯಾಗಿತ್ತು. ಆಮೇಲೆ ತುಂಬ ಖುಷಿ ಪಡೋರು ಅವರು. ಸೊ ನಿಮ್ಮ ಕಡೆ ಜನ ಭಾಳ ಇದ್ದಾರೆ, ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತಾರೆ ಅಂತೇಳಿ ಹೇಳೋರು. ಆವಾಗ ಅವ್ರು ಕೇಳೋದು, ಎಲ್ಲಿ ಇಲ್ಲ ನಾಳೆ ಇಲ್ಲಿರ್ಬೇಕು, ಬೆಳಗ್ಗೆ ಎಷ್ಟೇ ಜನ ಇರಲಿ ಅಂದ್ರೆ ಸ್ವಲ್ಪ ಕಣ್ಣು ಕೆಂಪು ಮಾಡ್ಕೊಂಡು ಅಕ್ಕವ್ರ ಹತ್ರ ಅವರು ಅವಾಗ ಟ್ರಂಕ್ ಬುಕ್ಕಿಂಗ್, ಅವಾಗ ಲೈಟ್ನಿಂಗ್ ಕಾಲ್ ಮಾಡೋಕ್ಕೆಲ್ಲ ಟ್ರಂಕ್ ಬುಕ್ ಮಾಡಿ ಇಮಿಡಿಯೇಟ್ಲಿ ಮೆಡ್ರಾಸ್ ಮ್ಯಾನೇಜರ್ ಒಬ್ಬರು ಇದ್ದರು. ಬೆಂಗಳೂರಿನಲ್ಲಿ ನಮ್ಮ ಸಾರಾ ಗೋವಿಂದ ಅವರು ಮ್ಯಾನೇಜರ್ ಅವಾಗ, ಇಲ್ಲಿ ಬೆಂಗಳೂರಿಗೆ ಆಫೀಸ್ ವಸಂತ ಗೀತೆಗೆ. ಸೊ ಫೋನ್ ಮಾಡಿ ಅಲ್ಲಿ ಹೇಳಿ ಅವ್ನಿಗೆ ಟಿಕೆಟ್ ಕಟ್ಟು ಬುಕ್ ಮಾಡಿ ಕಳಿಸಿದ್ರೆ ಅಲ್ಲಿಂದ ಕಳಿಸಿದ್ರು. ನನ್ನ ಹೋಗಪ್ಪ ನೀನು ಕೇಳ್ತಾರೆ, ಯಜಮಾನ್ರು ಕೇಳ್ತಾರೆ ಅಂತ. ಬಂದ ತಕ್ಷಣ ಅಕ್ಕವ್ರು ರೂಮಿಗೆ ಕರೆದ್ರು. ಏನು ಮದ್ದು ಮಾಟ ಮಾಡಿದೆ ನಮ್ಮ ಯಜಮಾನ್ರಿಗೆ, ಏನು ನಿನ್ನೆ ಬೇಕಂತಾರೆ, ಇಷ್ಟು ವರ್ಷ ಇಲ್ಲದ್ದು ಏನು ಅಂದರು. ಅಮ್ಮ ಗೊತ್ತಿಲ್ಲಮ್ಮ ನನಗೇನಮ್ಮ ಗೊತ್ತಿಲ್ಲ, ಬೊಳೋ ಅಂತ ಹೊತ್ಬಿಟ್ಟೆ ನಾನು. ಹೊಸ್ದಾಗಿ ಕಂಪ್ನಿ ಸಿಕ್ಕತ್ತೆ, ಆದರೆ ಬೇರೆ ಅವಾಗ 6 ಪೈಸೆ ಒಂದು ಕಾರ್ಡು ಪತ್ರ ಬರೆದ್ಬಿಟ್ಟೆ. ರಾಜಣ್ಣವ್ರ ಪಿಕ್ಚರ್ ನಮಗೆ ಸಿಕ್ಬಿಟ್ಟಿದೆ, ನಾನು ಇನ್ಮೇಲೆ ಯಾರಿಗೂ ಎದುರಂಗಿಲ್ಲ ಬರೋಂಗಿಲ್ಲ, ಹಂಗೆ ಹಿಂಗೆ ನಾನು ಡೈರೆಕ್ಟ್ ಜೋಸು ಏನೇನೋ ಹೇಳ್ಕೊಂಬಿಟ್ಟೆ ವರ್ಣೆ ಮಾಡಿ. ನೋಡ್ರಿ ಇನ್ಮೇಲೆ ಅಂತೇಳಿ ಚಿಕ್ಕಣ್ಣ ಕಂಪ್ನಿ ಅಂತ ಹೆಸರು ಬರುತ್ತೆ. ಅಷ್ಟೊತ್ತಿಗೆ ಬಂದಿದ್ದು ವಿಜಯವಾಣಿ ಅವೆಲ್ಲ ಬಂದಿದ್ದು, ಬಯಸೇ ಬಂದ ಭಾಗ್ಯ ಸಂಬದು. ಆಮೇಲೆ ಇಲ್ಲಿ ಬಿಟ್ಟು ಹೋದ್ಮೇಲೆ ಅಯ್ಯೋ ರಾಯರ ಕೊಟ್ಬಿಟ್ಟು ಹಿಂಗೆ ಕಿತ್ಕೊಂಡ್ಬಿಟ್ಟೆಲ್ಲಪ್ಪ, ನಾನು ಏನೋ ಆಸೆ ಇಟ್ಕೊಂಡಿದ್ದೆ ಅಂತ ಅನ್ಕೊಂಡು ನೀವು ಇಲ್ಲೂ ಅಪ್ಲಿಕೇಶನ್ ಮತ್ತೆ. ಸೊ ಹಾಗಾಗಿ ಅವಾಗ ಮತ್ತೆ ತಿರುಗಿ ಕರೆದು ಸರಿ ಆಯಿತು ನೋಡೋಣ, ಕರೆಕ್ಟಾಗಿ ವರ್ಕ್ ಮಾಡು ಅಂದರು. ಆಯ್ತಮ್ಮ ಮಾಡ್ತೀನಿ, ಹೋಗಿ ನಮಸ್ಕಾರ ಮಾಡ್ಕೊಂಡು ಸೆಟ್ಟಿಗೆ ಹೋದ್ವಿ. ಸುಜಾತ ಹೋಟ್ಲಲ್ಲಿ, ಮೈಸೂರು ಸುಜಾತ ಹೋಟ್ಲ್ ರೂಮು. ಬಟ್ ಎಲ್ಲರೂ ಅಣ್ಣವ್ರ ಜೊತೆಲೇ ಇರಬೇಕು ನಾವು, ಅಸಿಸ್ಟೆಂಟ್ ಡೈರೆಕ್ಟ್ರ್. ಅವ್ರಿಗೆ ಸಪ್ರೇಟ್ ರೂಮು, ಇವ್ರಿಗೆ ಸಪ್ರೇಟ್ ರೂಮ್ ಇಲ್ಲ, ಎಲ್ಲರ ಜೊತೆಲೇ ಊಟ ಮಾಡಬೇಕು. ಭಾಳ ಒಂದು ಅವ್ರು ಏನಂತ ಹೇಳಕ್ಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಅದೇ ಸರ್, ನಾನು ಎಲ್ಲ ಕಡೆ ನೋಡುವಾಗ ಅಣ್ಣವ್ರು ಹೀಗಿದ್ರು ಹಾಗಿದ್ರು, ಅಷ್ಟು ಸರಳ ವ್ಯಕ್ತಿ, ಹಾಗೊಬ್ರು ಮನುಷ್ಯರು ಇರೋಕ್ಕೆ ಸಾಧ್ಯ ಇದೆಯಾ ಅನ್ನೋದು. ಸರ್ ಅವ್ರು ನೋಡಮ್ಮ, ನಾನು ಸಾರಂತೀನಿ, ಅಕ್ಕವ್ರಿಗೆ ಒಬ್ರಿಗೆ ಬಿಟ್ಟರೆ ರೇಗ್ತಾ ಇದ್ದದ್ದು, ಬೇರೆ ಯಾರಿಗೂ ರೇಗ್ತಿದ್ದಿಲ್ಲ. ಒಬ್ಬ ಕಾಫಿ ಕೂಡ ಹುಡುಗನ ಸಹಿತ ಅಪ್ಪಾಜಿ, ಅವ್ರ ಹೆಸರೇನು ಬಸವರಾಜ್ ಅವರೇ, ಯತಿರಾಜ್ ಅವರೇ ನನಗೊಂಚೂರು ಟೀ ಕೊಡ್ತೀರಾ ಕೇಳ್ತಿದ್ರೆ ವಿನ ಕೊಡೋ ಅಂದಿಲ್ಲ. ಅವರು ಯಾರಿಗೂ ಆರ್ಡ್ರ್ ಮಾಡಿಲ್ಲ. ಅವರು ಅದನ್ನು ನಾವು ಅವ್ರನ್ನ ಹೊಗಳ್ದಂಗೆ ಅವ್ರು ಹೊಗಳೇ ಅವ್ರಿಗೆ ಏನು ಆಗಬೇಕಾಗಿಲ್ಲ. ಆಮೇಲೆ ಹೊಗಳನ್ನ ಕಂಡ್ರು ಆಗ್ತಿದ್ದಿಲ್ಲ ಅವರು. ನಮಗೆ ಹೊಗಳಿ ಒನ್ನ ಸೂಲು ಕೇರಿಸ್ಬಿಡ್ತಾರೆ ಇವರು, ಭಾರಿ ಹುಷಾರಾಗಿರಬೇಕು ಅಂತಿದ್ರು. ಸೊ ಹಾಗೆ ಅವರು ಪ್ರತಿಯೊಬ್ಬರನ್ನ, ಆಮೇಲೆ ಎಲ್ಲರಿಗೂ ಮಜ್ಜಿಗೆ ಬಡಿಸಿದ್ರೆ ನನಗೂ ಮಜ್ಜಿಗೆ ಬಡಿಸಿ, ನನಗೆ ಮೊಸರು ಬಡಿಸ್ಬೇಡಿ, ನನಗೆ ಮಾತ್ರ ಯಾಕೆ ಮೊಸರು ತರ್ತೀರ, ಅದು ತಪ್ಪಲ್ವಪ್ಪ, ಅವ್ರ ಮನಸ್ಸು ನೋವಾಗಲ್ವ ಈ ಥರ. ಯಾಕಂದ್ರೆ ಅವ್ರು ನೋಡಮ್ಮ, ಅವ್ರ ಕಷ್ಟದಲ್ಲಿ ಬೆಳೆದವರು,
ಖಂಡಿತ. ರಂಗಭೂಮಿಯಲ್ಲಿ ರಂಗಭೂಮಿ ಬೇಸಿಕ್ ಇದೆಲ್ಲ ಅಲ್ಲಿ ನಿಮಗೆಲ್ಲ ಕಲಿಸ್ತೈತೆ ರಂಗಭೂಮಿ. ಆಗ ಆ್ಯಕ್ಟ್ರೆಸ್ಸಿಗೆ ರಂಗಭೂಮಿ ಅನ್ನೋದು ಮಸ್ಟ್ ಇತ್ತ ಸರ್? ಹೌದು ಹೌದು ಹೌದು. ಯಾಕಂದರೆ ಈ ಇನ್ನೊಂದು ಏನಾಗುತ್ತೆ, ನಾಟಕದಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ ಇರಲ್ಲ, ವೈಲ್ಡ್ ಅದು ನಾಟಕ. ನೀವು ಹೆಂಗೆ ಬೇಕು ನೋಡ್ಬೋದು, ಹೆಂಗೆ ಬೇಕು. ಇದ್ರಾಗ ಹಂಗಲ್ಲ, ವಿತಿನ್ ಫ್ರೇಮ್ ಇರಬೇಕು ನೀವು. ಹೌದು, ಇಷ್ಟೇ ಕಡೆ ಇದು ಕಡಿವಾಣ ಕುದುರೆಂಗೆ ಕಡಿವಾಣ ಹಾಕಿದಂಗೆ ಇಲ್ಲೇ ನೋಡಬೇಕು. ಕೈ ತೋರಿಸು ಅಂತ ಹೇಳಿರ್ತಾರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಕೈ ಅಲ್ಲಿ ನೋಡೇ ಮಾತಾಡಬೇಕು ಆಪೋಸಿಟ್ ಕ್ಯಾರೆಕ್ಟ್ರಿಗೆ. ಆಮೇಲೆ ಇಷ್ಟು ಇಲ್ಲಿಗೆ ನಡ್ಕೊಂಬರ್ಬೇಕು. ಮಾರ್ಕ್ ಇರ್ತದೆ, ಆ ಮಾರ್ಕಲ್ಲೇ ಬಂದು ನಿಂದಿರ್ಬೇಕು. ನೋಡೋಂಗಿಲ್ಲ, ಮಾರ್ಕ್ ಮುಗಿತ ಅಂತ ನೋಡೋಂಗಿಲ್ಲ, ಮೈಂಡಲ್ಲೇ ಹಂಗೆ ಇರಬೇಕು, ಲುಕ್ ಅಲ್ಲೇ ಇರಬೇಕು. ಆ ಥರ ಒಂದು ಇದಿದೆಲ್ಲ. ಸೊ ಅದು ರಂಗಭೂಮಿದು ನಿಮಗೆ ಆ್ಯಕ್ಟಿಂಗು, ಇಲ್ಲಿ ಟೆಕ್ನಿಕ್, ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ. ಆಮೇಲೆ ರಿಯಾಲಿಟಿಗೂ ರಂಗಭೂಮಿ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಎಲ್ಲ ಬೇಕಾಗುತ್ತೆ. ಹೌದು, ಯಾಕಂದ್ರೆ ಲಾಸ್ಟ್ ಕುಂತವನಿಗೂ ಕೇಳಿಸ್ಬೇಕಲ್ಲಮ್ಮ, ಅವ್ರದ್ದು ಅದೊಂದಿದೆ. ಇಲ್ಲಿ ಹಿಂಗೆ ಕಿರ್ಚಂಗಿಲ್ಲ, ನಮಗೆ ಇಲ್ಲಿ ಸೌಂಡ್ ಇದೆ. ಇಲ್ಲಿಗೆ ಟ್ಯೂನಿಂಗ್ ಮಾಡೋದು ಕಷ್ಟ ಅಲ್ವಾ ಅವ್ರನ್ನ? ಇಲ್ಲ, ಅದು ಏನಾಗಲ್ಲ. ಅವ್ರನ್ನ ಡೈರೆಕ್ಟರ್ ಆದವರು ಆ ಕೆಲಸ ತಗೊಳ್ತಾರೆ. ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾವ ಥರ ನೋಡಿ. ಈಗ ನೀವು ಹೇಳಿದ್ದೆ ಕೇಳಿದೆ, ಪುಟ್ಟಣ್ಣವ್ರು ಇದ್ರಲ್ಲ, ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಅವ್ರು ಆ್ಯಕ್ಟ್ ಮಾಡಿದಷ್ಟು ಅರ್ಧವಾಗಿ ಆ್ಯಕ್ಟ್ ಮಾಡಿದ್ರೆ ನಂಬರ್ 1 ಸ್ಟಾರ್ ಆಗ್ತಾಯಿದ್ರು. ಕೆಲವು ಡೈರೆಕ್ಟ್ರಿಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊತಾರೆ, ಈ ಥರ ಬೇಕು ನನಗೆ, ಇಲ್ಲಿ ಒಂದು ಸಲ ಫೀಲಿಂಗ್ ಬೇಕು, ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಬೇಕು. ಆ ಡೈಲಾಗ್ ಹೇಳಿದ ತಕ್ಷಣ ಚೇಂಜ್. ಈಗ ನೀವು ಅವ್ರು ಡೈಲಾಗ್ ಬೈತಾರೆ, ನಿಮಗೆ ಬೈದು ಬಿಡ್ತಾರೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಏನು ಕಾಲೇಜ್ಗೆ ಹೋಗಂದ್ರೆ ಎಲ್ಲ ಸಿನಿಮಾಕ್ಕೆ ಹೋಗಿದ್ದೆ ಅಂತ ಮನೆಗೆ ತಂದೆ ತಾಯಿ ಬೈದ್ರಂತ ಇಟ್ಕೊಳ್ಳಿ. ಅವು ನಿಮ್ಮ ಮುಖ ಹೆಂಗಿರ್ತೈತೆ ಅದನ್ನು ನಾವು ಉದಾಹರಣೆ ಕೊಡ್ತೀವಿ ಅವ್ರಿಗೆ. ಸೊ ಡೈರೆಕ್ಟರ್ ಆದವರು ಆ್ಯಕ್ಟರ್ ಆದರೆ ಇನ್ನೂ ಬೆಸ್ಟ್ ಇತ್ತು. ಹೌದು. ಈಗ ಎಷ್ಟೋ ಜನ ಆರ್ಟಿಸ್ಟ್ ಆದವರು ಡೈರೆಕ್ಟರ್ ಆಗಿದ್ದಾರೆ. ಹೌದು, ನಮ್ಮ ದ್ವಾರಕೇಶ್ ಸಾರು. ಹೌದು. ಸೊ ಹಾಗೆ ಅಂದರೆ ಅದು. ಆಮೇಲೆ ಈಗ ಆಡ್ತಾ ರಾಗ, ಉಗುಳ್ತಾ ರೋಗ ಅಂತಾರೆ ಒಂದು ಗಾದೆ. ಈಗ ನೀವು ಎಲ್ಲಿರ್ತೀರಿ ಅದ್ರ ಸಹವಾಸ ಮಾಡ್ದಂಗೆ ಅದೇ ಚಾಳಿ ಬರುತ್ತೆ. ಹಾಗೆ ನೀವು ಆ ಸರೌಂಡಿಂಗಲ್ಲೇ ಇದ್ರಲ್ಲ, ಸೊ ನಿಮ್ಗೆ ಯಾವತ್ತು ಆ್ಯಕ್ಟಿಂಗ್ ಆಪರ್ಚುನಿಟಿ ಬಂದಿದ್ದಾಗಲಿ, ನಿಮ್ಗೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸಿದ್ದಾಗಲಿ ಇಲ್ವಾ? ಇಲ್ಲ, ನಾನು ಶ್ರಾವಣ ಬಂತು ಶೂಟಿಂಗ್ ನಡೀತಾ ಇತ್ತು, ಅಣ್ಣವ್ರ ಕಂಪ್ನಿಗೆ ಇದ್ದೆ ಅವಾಗ. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು, ವನವಳ್ಳಿ ಕೃಷ್ಣ, ರಾಜಶೇಖರ್ 3 ಜನ ಇದ್ವಿ. ಅದಕ್ಕೆ ಕ್ಲಬ್ ಮ್ಯಾನೇಜರ್ದು ಒಂದು ಕ್ಯಾರೆಕ್ಟರ್ ಬಂತು. ಶೂಟ್ ಗಿಟ್ ಹಾಕೊಂಡು ಅವನೊಂಥರ ಫ್ರೆಂಚ್ ಗಡ್ಡ. ಆ ಕಾಲಘಟ್ಟಕ್ಕೆ ಹೋಗ್ತೀವಿ ನಾವು. ದೊಡ್ಡ ಸಿಟಿಯಲ್ಲಿ ಒಬ್ಬ ಇದಿರ್ತಾನೆ, ಮ್ಯಾನೇಜರ್ ಇರ್ತಾನೆ. ಸೊ ಅವರು ಮ್ಯಾನೇಜರ್ ಏನು ಮಾಡ್ತಾರೆ, ಒಬ್ಬನ ಮ್ಯಾಜಿಕ್ ಮಾಡೋನ್ನ ಕರೆಸಿರ್ತಾರೆ ಅವತ್ತಿನ ಎಂಟರ್ಟೈನ್ಮೆಂಟ್ಗೆ. ಆ ಮ್ಯಾಜಿಕ್ ಮ್ಯಾನ್ ನಾನಾಗಿ ಬರ್ತೀನಿ, ಹ್ಯಾಟು ಶೂಟು ಹಾಕ್ಕೊಂಡು ಫ್ರೆಂಚ್ ಗಡ್ಡ ಇಟ್ಟಿಸಿ, ಇದನ್ನು ಅಣ್ಣವರೇ ಕುಂದ್ರಿಸಿ ನನಗೆ ಮೇಕಪ್ ಮಾಡಿಸಿ, ಮಾಡ್ರಿ ಚಿಕ್ಕಣ್ಣ, ಇದು ನೀವು ನೋಡೋದು ಹಿಂಗೆ ಮಾಡೋದು ಚೆನ್ನಾಗಿದೆ, ಬಾಡಿ ಲ್ಯಾಂಗ್ವೇಜ್ ನೀವು ಮಾಡಿರಿ, ನಿಮಗೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅಣ್ಣ. ನನಗೆ ಅದು ಯಾರೋ ಬೆಂಗಳೂರಿಂದ ಬರಲಿಲ್ಲ ಅವತ್ತು, ಅದೇನೋ ಟ್ರೈಮ್ ಮಿನಿಟ್ಸ್ ಆಗೋಯ್ತೋ ಏನೋ ಗೊತ್ತಿಲ್ಲ ನಮಗೆ. ಈ ಮ್ಯಾನೇಜರ್ ಬುಕ್ ಮಾಡಿರ್ತಾರೆ, ಅವ್ರಿಗೆ ಬರಲಿಲ್ಲ. ಅದಕ್ಕೆ ನೀನೇ ಮಾಡಬೇಕು ಇವಾಗ, ಇನ್ನೇನಿಲ್ಲ. ಅದು ಕ್ಲಬ್ ಸೀನ್ ಇದೆ, ವಿಶ್ವನಾಥ್, ಊರ್ವಶಿ, ಅಣ್ಣವರು ಆ ಸೀನಲ್ಲಿ, ಮಿಕ್ಕಿದು ಜೂನಿಯರ್ ಆರ್ಟಿಸ್ಟು ಇರ್ತಾರೆ. ಆದರೆ ನನ್ನ ಮೇಲೆ ಓಪನ್ ಆಗುತ್ತೆ, ಕಮಾನ್ ವಿತ್ ಲೇಟೆಸ್ಟ್ ಸ್ಟಾರ್ಟ್ ವಿತ್ ಅವ್ರ ಗೇಮ್ಸ್ ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ ಶಾರ್ಟ್. ನಿಮಗೆ ಸಿಗಬೇಕು ಅಂತ ಬಹುಶಃ ಅವರಿಗೆ ಅದು ಹೇಳಿದ ತಕ್ಷಣ ನನಗೆ ಆ್ಯಕ್ಟ್ ಮಾಡಿಸಿದ್ರು ಸಂಗೀತಂ ಶ್ರೀನಿವಾಸರ್ ಅವ್ರು ಡೈರೆಕ್ಟ್ರು. ಸರಿ, ಅದೆಲ್ಲ ಮಾಡಿದರು, ಎಲ್ಲ ಮಾಡಿದ್ರು, ಚೆನ್ನಾಗಿ ಬಂತು ಅದು ಕತೆ. ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಒಂದೇ ಒಂದು ಸೀನ್ ಬಂತು. ಆಮೇಲೆ ಆ್ಯಕ್ಟಿಂಗ್ ಅಲ್ಲ, ನನಗೆ ಅದೇನು ಆ್ಯಕ್ಟಿಂಗ್ ಮುಚ್ಚೆ ಹೋಗ್ಬಿಡ್ತು ನನಗೆ. ಅಲ್ಲಿ ಹೋದ್ಮೇಲೆ ಏನಾಗ್ಬಿಡ್ತು ಮೇಡಮ್, ನೀವು ಕೇಳಿದ್ವಿ ನೋಡಿ ಪಾಯಿಂಟ್ ಹೆಂಗೆ ಟರ್ನ್ ಆಯ್ತು ಅಂಬೋದು. ಡೈರೆಕ್ಟ್ರಿಗಿರಷ್ಟು ಬೆಲೆ ಯಾರಿಗೂ ಇಲ್ಲ ಅಲ್ಲಿ. ಡೈರೆಕ್ಟ್ರ್ ಎಂಟ್ರಿ ಅಂದ್ರೆ ಪಿನ್ ಡ್ರಾಪ್ ಸೈಲೆಂಟ್. ಎಲ್ಲರೂ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಓ, ಈ ಕೆಲಸ ಈಗ ನಾನು ಸೇರಿರೋದೇ ಅದೇ ಕೆಲಸಕ್ಕೆ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಿ ಸೇರ್ಕೊ ಅಂತ ಹೇಳಿದ್ರು ಸರ್. ನಾನು ಹೇಳಿದೆ ಇನ್ನು ಸೇರ್ಕೊಂಡ್ಮೇಲೆ ನೋಡೋಣ ಆಮೇಲೆ ಅಂತ ಐಡಿಯಾ ಇತ್ತು. ಆಮೇಲೆ ಡೈರೆಕ್ಟ್ರಿಗಿರೋ ಬೆಲೆ ಯಾರಿಗಿಲ್ಲ. ವೆಯ್ಟಿಂಗ್, ಎಲ್ಲರೂ ಲೈಟಿಂಗ್ ಮಾಡಿ ಎಲ್ಲ ಮಾಡಿ, ಆರ್ಟಿಸ್ಟ್ ವಿತ್ ಮೇಕಪ್ ಎಲ್ಲರೂ ಎವ್ರಿಥಿಂಗ್ ಇಸ್ ರೆಡಿ. ಬಟ್ ಡೈರೆಕ್ಟ್ರ್ ಬರೋದು ಶಾರ್ಟ್ ತೆಗಿಯೋಕ್ಕಾಗಲ್ಲ. ಅದು ನಾನು ಆಗಬೇಕು ಅನ್ನೋ ಅದು. ಆಮೇಲೆ ಅಲ್ಲಿ ಮನಸ್ಸು ಚೇಂಜ್ ಆಯ್ತು. ಅಲ್ಲಿ ಈ ಉದ್ಯೋಗಕ್ಕೆ ಹೋಗಿ ಇದನ್ನು ಕಲಿಬೇಕು ನಾನು. ಡೈರೆಕ್ಟ್ರ್ ಇದೆ ಅವಾಗ ಹೇಳಿದೆ, ನೀನು ಕೆಲಸ ಮಾಡ್ತಾ ಇರುತ್ತೆ ಡೈರೆಕ್ಟ್ರ್ ಆಗೋಕ್ಕೆ, ನೀನು ಡೈರೆಕ್ಟ್ರಾಗಿ ಇಂಟ್ರೆಸ್ಟ್ ಇಲ್ವಾ ಅಂದರು. ಇಲ್ಲ ಹಂಗಲ್ಲ, ನಾನು ಆ್ಯಕ್ಟ್ರ್ ಆಗೋ, ಡೈರೆಕ್ಟ್ರ್ ಆಗೋ, ಫಸ್ಟ್ ಕ್ಲಾಸ್ ಇದು, ನಿನ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅಂತ ಅನ್ನೋರು. ಸೊ ಅವಾಗ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಆಯಿತು, ಇಷ್ಟೆಲ್ಲ ಆಯಿತು, ಶ್ರಾವಣ ಬಂತು ಮಾಡಿದೆ, ಎಲ್ಲ ಆಯಿತು. ಆಮೇಲೆ ಹಾಲುಜೇನಲ್ಲಿ ಬಾಡಿ, ಡೆಡ್ ಬಾಡಿ, ಅಣ್ಣವರು ಟೈಟ್ಲ್ ಮುಗಿದ ತಕ್ಷಣ ಒಂದಿಷ್ಟು ಇದೆಲ್ಲ ಹೂವು ಹಾರಾಗಿರೋ ಹಣ್ಣು ಗಿಣ್ಣೆಲ್ಲ ತೊಗೊಂಡು ಸ್ವೀಟ್ ತಗೊಂಡು ಬರ್ತಾರೆ. ಬಂದು ಹಿಂಗೆ ನೋಡಿದ್ರೆ ಹಾಸ್ಪಿಟ್ಲ್ ಒಂದು ಡೆಡ್ ಬಾಡಿ ಹೋಗುತ್ತೆ. ಅದಕ್ಕೆ ಯಾರು ಮಲಗ್ತಾರೆ, ಇಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗಿದ್ದು. ಸರ್ ನಾನು ಮಲಗ್ತಾನೆ ಮಲ್ಗುತ್ತಾನೆ ಹಿಂಗೆ ಅದು ಬಾಡಿನ ಹಿಂಗೆ ಎಳ್ಕೊಂಡು ಹೋಗ್ತಾರೆ ಸುಮ್ಮನೆ ಪಾಸಿಂಗ್ ಶಾಟ್.
ಅದು ನೋಡಿ ಶಾಕ್ ಆಗುತ್ತೆ. ಆಮೇಲೆ ಹಿಂಗೆ ಒಳಗಡೆ ಬಂದು ನೋಡಿದ್ರೆ ಅವ್ರ ಹೆಂಡತಿ ಕೂತಿರ್ತಾರೆ ಅಲ್ಲಿ. ಅವರು ತಮ್ಮಿ ಅವ್ರಿಗೆ ಗೊತ್ತು ಕ್ಯಾನ್ಸರ್ ಕ್ಯಾರೆಕ್ಟರ್ ಅಂತೇಳಿ, ಅವರು ಇವತ್ತು ನಾಳೆ ಸೀರಿಯಸ್ನಲ್ಲಿ ಇರ್ತಾರೆ. ಸೊ ಅದು ಅನ್ಕೊಂಬಿಡ್ತಾರೆ ಅವ್ರು ಶಾಕಾಗಿ. ಇವತ್ತೇ ಗೊತ್ತದ್ದು ಸರ್ ಅದರಲ್ಲೂ ನೀವಿದ್ರಿ ಅನ್ನೋದು. ಆಮೇಲೆ ಮೆಡಿಕಲ್ ಶಾಪ್ನಲ್ಲಿ ಅಣ್ಣವ್ರು ಬಂದು ಮೆಡಿಸಿನ್ ತೊಗೊಳ್ತಾರೆ. ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಶರ್ಟ್ ಮಾಡ್ಕೊಂಡು ಆ ಕಡೆ ನಾನು ಪರ್ಚೇಸ್ ಮಾಡೋ ಥರ ನಿಂತ್ಕೊಂಡ್ರಿ. ಈ ಕೆಲವೊಂದು ಸೀನ್ಗಳಲ್ಲಿ ಯಾರೂ ಇಲ್ಲ ಅಂದಾಗ ನಾವೇ ಅದು ಈಗ ಜೂನಿಯರ್ ಆರ್ಟಿಸ್ಟ್ ಅದು ಹೊನ್ನವಳ್ಳಿ ಕೃಷ್ಣ, ರಾಜಶೇಖರ್ ಅವರು, ಮತ್ತು ದತ್ತವರು ಇವರೆಲ್ಲರೂ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿರೋರಿಗೆ ಅವ್ರಿಗೆಲ್ಲ ಅನುಭವ ಇರ್ತೈತಲ್ಲ, ಟೈಮ್ ವೇಸ್ಟ್ ಆಗಬಾರ್ದಲ್ಲಮ್ಮ. ಒಂದು ಕಾಲ್ ಸೀಟಿಗೆ ಇಷ್ಟಂತ ಅಮೌಂಟ್ ಖರ್ಚೈತೆ, ಅದು ಕಾಲ್ ಸೀಟ್ ವೇಸ್ಟ್ ಆಗಬಾರ್ದಲ್ಲ. ದೊಡ್ಡ ಹೀರೋ ಸಣ್ಣ ಬಿಡೋಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಅದು ಡೈರೆಕ್ಟರ್ ಕೇಳಿದ ತಕ್ಷಣ ಅದಕ್ಕೆ ರೆಡಿ ಮಾಡ್ಬೇಕು. ಒಟ್ಟು ಏನೋ ಒಂದು ಸೀರೆ ಕಟ್ಕೊಂಡಾಗ ನಿಂದಿರ್ಬೇಕು, ಆ ಲೆವೆಲ್ಗೆ ಇರ್ತಿಲ್ಲ ಇಲ್ಲ ಅಂತ ಹೇಳ್ಬಾರ್ದು. ಅದು ಬರಬಾರ್ದು ನೆಗೆಟಿವ್, ಏನೋ ಒಂದು ಮಾಡಬೇಕು. ಇಷ್ಟೆಲ್ಲ ಒಡನಾಟ ಇತ್ತು, ಕಂಪ್ನಿಗೆ ನೀವು ಬೇಕಾಗಿತ್ತು, ಯಾಕೆ ಕಂಪ್ನಿಯಿಂದ ಹೊರಗಡೆ ಬಂದ್ರಿ ಆಮೇಲೆ? ಇಲ್ಲ, ಅದಕ್ಕೆ ಅವ್ರು ಯಾರು ಏನು ಅಂದಿಲ್ಲ. ಇವತ್ತು ನಮ್ಮ ರಾಘಣ್ಣ ಮಂಗಳಕರ್ ಮನೆಗೆ ಹೋಗಿ ಅಕಸ್ಮಾತ್ ಈ ಗಿರ್ಕೋ ಚೇಂಜ್ ಆಗಿದ್ರೆ ಯಾರು ಚಿಕ್ಕಣ್ಣ ಬಂದಾರಂತ ಹೇಳಿ ಅಂದರೆ ಮಡ್ರಾಸು, ನೀವು ಹೇಳಿದ್ರಲ್ಲ ಮೆಡ್ರಾಸ್ ಅಂತಾರಲ್ಲ, ಅಲ್ಲಿ ಚಿಕ್ಕಣ್ಣಮ್ಮರು ಒಂದು 2-3 ಇದ್ವಿ ನಾವು. ಅಣ್ಣವ್ರು ಗಾಜಿನೂರು ಅವ್ರ ಕಡೆ ಇರಿದ್ರು, ಅದಕ್ಕೆ ಮೆಡ್ರಾಸ್ ಚಿಕ್ಕಣ್ಣ ಅಂತಾರೆ. ಮೆಡ್ರಾಸ್ ಚಿಕ್ಕಣ್ಣ ಬಂದಾರಂತ ಹೇಳುವ ಅಂತ ಹೇಳಿ. ಸರಿ ಹೋಗಿ ಹೇಳ್ತಾ ಇದ್ರು, ಯಾರು ಮೆಡ್ರಾಸ್ ಚಿಕ್ಕಣ್ಣ ಅಂತ. ಬಿಡು ಅದು ಅಣ್ಣವ್ರಿಗೆ ತುಂಬ ಪೆಟ್ಟವರು, ಒಳಗಡೆ ಬಿಡ್ತಾರೆ. ಅದಕ್ಕೆ ಮೆಡ್ರಾಸ್ ಚಿಕ್ಕಣ್ಣ ಅಂತಿದ್ದಾರೆ ಇಲ್ಲಿ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ. ಸೊ ಹಾಗಾಗಿ ಕಂಪ್ನಿ ಬಿಡೋಕ್ಕೆ ಕಾರಣ ಏನಪ್ಪ ಅಂತಿಲ್ಲ. ನಾನೇನು ಕಾರಣ, ಅವ್ರೇನು ನಾನು ಬಿಟ್ಟು ಹೋಗಂತ ಹೇಳಿಲ್ಲ, ಏನಿಲ್ಲ. ನನಗೆ ಒಬ್ಬರು ನಿನಗೆ ಒಳ್ಳೆ ಟ್ಯಾಲೆಂಟ್, ನೀನು ಡೈರೆಕ್ಟ್ರ್ ಆಗ್ಬೋದು, ಹಾಗೆ ಕತೆ ಹೇಳಿದ್ರು, ಎಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದೆ. ಕತೆ ಹೇಳಿದೆ ನಾನು, ಈ ಥರ ಹಿಂಗಿದೆ, ಮಾಡ್ಬೋದು ಕರೆದ್ರು. ಅವಾಗ ನಾಗೇಂದ್ರಪ್ಪ ಅಂತ ಒಬ್ಬರಿದ್ರು ನಮ್ಮ ಸಿದ್ಧಗಂಗನ ಹತ್ರ. ನಮಗೆ ಕಾಳಿದಾಸ, ಪ್ರಹ್ಲಾದ ಎಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ವಿ ನಾವು ಆ ಪಿಕ್ಚರ್ಗೆ. ವರ್ಕ್ ಮಾಡಿದಾಗ ನಿನ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ ಕಣೋ, ನೀನು ಯಾಕೆ ಡೈರೆಕ್ಟ್ರ್ ಆಗ್ಬೋದು, ಹಿಂಗೆ ಇದ್ರೆ ಹಿಂಗೆ ಇಷ್ಟೇ ಲೈಫ್ ಅಂದರು. ಹೌದಲ್ಲ, ನಾನು ಡೈರೆಕ್ಟರ್ ನಮ್ಮಂಥವ್ರಿಗೆ ಯಾರು ಕೊಡ್ತಾರೆ ಅಂತ. ಯಾಕೆ ಕೊಡಲ್ಲ, ಟ್ರೈ ಮಾಡ್ಬೇಕಪ್ಪ ಅಂತ. ಸೊ ಅವಾಗ ಬಂದು ಹೊರಗಡೆ ಟ್ರೈ ಮಾಡಿದೆ. ಏನು ಹೇಳಿದ್ರಿ ಅಲ್ಲಿ? ಹೋದೆ ಅಣ್ಣವ್ರಿಗೆ, ಮೇಲೆ ಇದ್ದರು ಮದ್ರಾಸ್ ಮನೆ, ಅಣ್ಣ ಪಿಕ್ಚರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೌದಾ ಅಂತೇಳಿ ತಬ್ಕೊಂಡು, ಅಯ್ಯೋ ರಾಯರ್ ನೀನು ಒಳ್ಳೇದು ಮಾಡಲಿ, ಒಳ್ಳೇದಾಗುತ್ತೆ, ಏನು ಚಿಂತೆ ಇಲ್ಲ ಅಂತಂದರು. ಅಕ್ಕವ್ರಿಗೆ ಹೇಳಿದೆ, ಯಾಕೋ ನನ್ನ ಮಗನೇ ಇನ್ನೂ ಸ್ವಲ್ಪ ದಿವಸರು ನಿನ್ನೂ ಡೈರೆಕ್ಟ್ ಮಾಡ್ತೀನಿ ಅಂತಂದರು. ಅಟತಿ ರಾಜಶೇಖರ್ ಆಗಿಬಿಟ್ಟಿದ್ರು. ಇಲ್ಲಕ್ಕ ಹಂಗೇನಿಲ್ಲಕ್ಕ, ನಾನು ಯಾವಾಗಲೂ ನಾನು ನಿಮ್ಮ ಮನೆ ಮಗ ಇದ್ದಂಗೆ, ನನ್ನ ಯಾರು ಇಲ್ಲಿ ಕಳ್ಸೋರಿಲ್ಲ, ಇವನು ಕರಿತಿದ್ದಾರಕ್ಕ ಅಂತ. ಆಯ್ತು ಹೋಗ್ಬಿಟ್ಟು ಬಾ ಅಂತ ಬಂದನು. ಹೊಸ ಬಾಳು ನಾನು ಮಾಡೋಕ್ಕಿತ್ತು, ಅದೇ ಕಂಡು ವರ್ಕ್ ಮುಗಿಸ್ಬಿಟ್ಟು ಹೋಗಂದರು. ಅವಾಗ ಈ ನಾಗೇಂದ್ರಪ್ಪ ಅಂತಿರಲ್ಲ, ಅವ್ರು ನೀವೇ ಮಾಡಿ ಸರ್, ನೀವು ಮಾಡಿಬಿಡಿ, ಜಾಯಿಂಟ್ ಡೈರೆಕ್ಟರ್ ಮಾಡ್ಬೇಕಂತ ಇದ್ವಿ ನಾವಿಬ್ಬರು, ನೀವೇ ಮಾಡಿಬಿಡಿ ಅಂತ ಬಿಟ್ಬಿಟ್ಟೆ ಅವ್ರನ್ನ. ಬಿಟ್ಬಿಟ್ಟ ಮೇಲೆ ಅವ್ರೇನು ಮಾಡಿದ್ರು, ಆ ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಅವರೇಜ್ ಆಗೋಯ್ತು. ನಮಗೆ ದುಡ್ಡಿಗೇನು ಲಾಸ್ ಆಗಲಿಲ್ಲ, ಅಲ್ಲೇದಲ್ಲಿಗೆ ಆಯಿತು, ಅವರೇಜ್ ಆಗೋಯ್ತು. ಅದನ್ನು ನಾವು ಇದು ಮಾಡ್ಕೊಂಡು ಬಿಟ್ಟ ಮೇಲೆ ನಾನು ಚಿನ್ನ ನೀನಾಗುತ್ತೆ ಅಂತೇಳಿ ಬೇಬಿ ಫ್ಯಾಮಿಲಿನ ಇಟ್ಕೊಂಡು ಒಂದು ಪಿಕ್ಚರ್ ಕತೆ ಮಾಡಿದೆ. ನಾನು ಒಂದು ಸಣ್ಣ ಥ್ರೆಡ್ ಇಟ್ಕೊಂಡು ಮಾಡಿದೆ. ಅವಾಗ ಬೇಬಿ ಫ್ಯಾಮಿಲಿಗೆ ಒಳ್ಳೆ ಪೀಕ್ ಟೈಮ್. ಹೌದು ನೋಡಿ, ಎಮ್ಗೆ ಆವಾಗಲೇ 1.25 ಲಕ್ಷ ಸಂಭಾವನೆ. ಬೇಬಿ ಫ್ಯಾಮಿಲಿಗೆ ಅಭಿಜಿತ್ಗೆ 25, ಟೆನ್ನಿಸ್ ಕೃಷ್ಣಿಗೆ 5, ಗೀತಾ ಮೇಡಮ್ಗೆ 75. ಗೀತಾ ಮೇಡಮ್ ಇದ್ದಾರೆ ನಮ್ಮ ಅಣ್ಣರ್ಜ. ನಾವೆಲ್ಲ ನಿಮ್ಮ ಕತೆಗೆ ಬೇಬಿ ಫ್ಯಾಮಿಲಿಯವರೇ ಬೇಕು ಅಂತ ಹೌದು, ಮಗು ಸಬ್ಜೆಕ್ಟ್. ಹೌದು, ಅದ್ಭುತ. ಅದು 75 ಡೇಸ್ ಹೋಯ್ತು ಇಲ್ಲೇ ಸ್ಟೇಟ್ಸಲ್ಲಿ. ಸೂಪರ್ ಡೈರೆಕ್ಟ್ರು, ಎಷ್ಟು ಮೂವೀಸ್. ಅಯ್ಯೋ, ಓಪನಿಂಗ್ ಆಡಿಯನ್ಸೇ ಇದ್ರು ಅವರಿಗೆ, ಮೇಡಮ್ಗೆ. ಸೊ ಹಾಗಾಗಿ ಆ ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಮಂಗಲ ಸಾಕ್ಷಮ. ಇದು ಎಲ್ಲ ಅದಕ್ಕೆ ಮುಂಚೆ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. 85 ಪಿಕ್ಚರ್ ಮಾಡಿದ್ವಿ ನಾವು. 86ರಲ್ಲಿ ರಿಲೀಸ್ ಆಯಿತು. 85ರಲ್ಲಿ ಜ್ವಾಲಾಮುಖಿಯಲ್ಲಿ ಒಂದು ಪಾಂಡು ಕ್ಯಾರೆಕ್ಟರ್ ಅಂತ ಇತ್ತು. ಅಣ್ಣವರು ನಮ್ಮ ಚಿಕ್ಕಣ್ಣನ ಕರೆಸ್ಬಿಡಿ ಆ ಕ್ಯಾರೆಕ್ಟರ್. ಅದು 3 ಸೀನ್ ಬರುತ್ತೆ ಕಂಟಿನ್ಯೂ. ಅಣ್ಣವ್ರದ್ದು ಕಾಂಬಿನೇಷನ್. ಒಂದು ಕರ್ಕೊಂಡೋಗಿ ಬಾರ್ನಲ್ಲಿ ಎಣ್ಣೆ ಹೊಡಿಸ್ತಾರೆ. ಅದಕ್ಕೂ ಜೂನಿಯರ್ ಆರ್ಟಿಸ್ಟ್ ನೀವು ಬೇಕೀಗ? ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಕ್ಯಾರೆಕ್ಟರ್ ಆರ್ಟಿಸ್ಟು. ಹೌದು, ಒಳ್ಳೆ ಡೈಲಾಗ್ ಅವ್ರಿಗೂ ನನಗೂ. ನಾವಿಬ್ಬರು ಮೈಸೂರು ಬನ್ವಾಯ ಸ್ಕೂಲಾಗಿ ಓದಿದ್ವಿ, ಮರ್ತುಬಿಟ್ಟಿಯ ಪಾಂಡು ಹಾಗೆ ಅಂತ ನಾನು ಪರಿಚಯ. ಅವರು ಡಿಪಾರ್ಟ್ಮೆಂಟ್ನವರು, COD ಡಿಪಾರ್ಟ್ಮೆಂಟ್ನವರು. ಅಣ್ಣವ್ರ ಜೊತೆ ಆ್ಯಕ್ಟ್ ನೋಡೋಕು 3 ಸೀನ್ ಇದೆ, ಬೇರೆ ಯಾರು ಬೇಡ, ನೀವು ತಪ್ಕೊಳ್ಳೋದೆಲ್ಲ ಇದೆ. ಅವರು ನಾನು ಬಂದು ತಪ್ಕೊಂತಾರೆ. ವಿಶ್ವ ಪಾಂಡು ಒಬ್ರಿಗೊಬ್ರು ಬಾ ಎಣ್ಣೆ ಹೊಡೆ ಅಂತ ಕರ್ಕೊಂಡೋಗಿ ಎಣ್ಣೆ ಹೊಡಿಸಿ ನನ್ನ ಹತ್ರ ವಿಷಯ ಕಥೆಯಲ್ಲಿ ಬಂದು ನನ್ನ ಹತ್ರ ವಿಷಯ ಕಲೆಕ್ಟ್ ಮಾಡೋದು. ಈ ಮಟಕ ಆಡಿಸ್ತಾನೆ. ಅಣ್ಣವ್ರು ಯಾವ ಮಾತು ಹೇಳಿದ್ರು ನೋ ಅನ್ನೋದು ಹೇಳ್ತಿರ್ಲಿಲ್ಲ ನೀವು? ಅಲ್ಲ, ಟ್ರೈ ಮಾಡ್ತೀನಿ, ಸೆಟ್ ಆದರೆ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ ಅನ್ನೋ ಥರ. ಆಮೇಲೆ ಅವ್ರು ಏನು ಹೇಳ್ತಿದ್ರು ಅಂದರೆ, ಈಗ ಯಾರೋ ಬಂದು ಈಗ ಅಣ್ಣ ನೀವೇ ರೆಕಮೆಂಡ್ ಮಾಡಿದ್ರಂತೆ ನನಗೆ ಆ ಪಿಕ್ಚರ್ಗೆ. ಆ ಪರಮಾತ್ಮ ನನ್ನ ಬಾಯಲ್ಲಿ ನುಡಿಸಿರ್ಬೋದು. ನಾನು ಯಾರು, ನಾನೇ ಭಗವಂತನ ಹತ್ರ ಚಾನ್ಸ್ ಕೊಡುವಂಥ ದೇವ್ರನ್ನ ಕೇಳ್ತಾಯಿದ್ದೀನಿ.
ನಾನು ನಿನಗೆ ಚಾನ್ಸ್ ಕೊಡೋಕ್ಕೆ ನಾನು ಯಾರು? ಹ್ಞೂನಮ್ಮ, ಅಷ್ಟು ಇದು ಅವ್ರಿಗೆ. ನಾನು ಹೇಳಿದೆ ಒಂದು ಸಲ, ನಾನು ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅವರೆಲ್ಲ ಬಂದಿದ್ದರು. ಅದು ಅವಾಗ ಹೇಳಿದೆ, ಆ ಅಣ್ಣವರೇ ನನಗೆ ಆ ಪಾತ್ರ ಚಿ ನನ್ನ ಬಾಯಲ್ಲಿ ಭಗವಂತ ನುಡಿಸಿರ್ಬೋದು, ನಮ್ಮ ಚಿಕ್ಕಣ್ಣಗೆ ಮಾಡಿಸಿ ಅಂತ ಹೇಳಿರ್ಬೋದು. ನಾನು ಯಾರು ಕೊಡೋಕೆ ನಿನಗೆ? ನಾನೇ ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ಪಾತ್ರ ಕೊಡಿ ಸ್ವಾಮಿ. ಆ ಥರ ಅವ್ರಿಗೆ ನಾನು ಅನ್ನೋದು ಇಲ್ಲ ಬಿಡಮ್ಮ. ನಾನು ನೋಡ್ದಂಗೆ ನಾನು ಅನ್ನೋದು ಅಸಲ್ಲ ಬಾಯಿಲೇ ಬರಲಿಲ್ಲ. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ವರದಪ್ಪಣ್ಣ ಇಲ್ಲದೆ ರಾಜ್ಕುಮಾರ್ ಸರ್ ಇಲ್ಲ, ರಾಜ್ಕುಮಾರ್ ಸರ್ದಿಲ್ಲದೆ ವರದಪ್ಪಣ್ಣ. ಹೇಗೆ ಈ ಬಾಂಧವ್ಯ? ಇಲ್ಲ, ಅವರು ಇನ್ನೊಂದು ಏನಪ್ಪ ಅಂತಂದರೆ, ವರದಪ್ಪಣ್ಣವ್ರದ್ದು ಏನಪ್ಪ ಅಂದರೆ ಕಥೆ ಇನ್ವಾಲ್ವ್ಮೆಂಟ್ ಇತ್ತು. ಯಾವುದೇ ನಾವು ಸ್ಕ್ರಿಪ್ಟ್ ಮಾಡಲಿ, ಅವರು ಬೆಂಗಳೂರಿನಾಗಿದ್ದರು, ಅವ್ರು ದೂರ ಆದರೂ ಕೂಡ ಆ ದೂರದ ಬೆಟ್ಟದಲ್ಲಿ ದೂರ ಆದ್ರೆ ಅಂತ ಹೇಳ್ತಾರೆ ಅಲ್ಲಿ ಎಲ್ಲರೂ. ನಮಗೆ ಗೊತ್ತಿಲ್ಲ ಅದು, ನಾವಿಲ್ಲ ಅವಾಗ ಕಂಪ್ನಿಯಲ್ಲಿ. ಅದೇನು ಆ್ಯಂಟಿ ಟೈಟ್ಲು ಏನೋ ಗೊತ್ತಿಲ್ಲ. ಭಾರತಿ ಮೇಡಮ್ ದೂರ ಆದರು, ವರದಪ್ಪಣ್ಣ ದೂರ ಆದರು, ನಿರ್ದೇಶಕ ಸಿದ್ಧಲಿಂಗಯ್ಯನವ್ರಿಗೆ ಅಣ್ಣವ್ರಿಗೂ ದೂರ ಆದರು. 2 ವರ್ಷ ಕೊಟ್ಟಂಥ ಪಿಕ್ಚರ್ ಅಲ್ಲಮ್ಮ ಡೈರೆಕ್ಟ್ರು. ಸೊ ಅದು ಯಾಕಾದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅಪ್ಪು ಪಿಕ್ಚರ್ ಮಾಡಿದರು ನಮಗೆ ಕನ್ನಡದಲ್ಲಿ, ಫಸ್ಟ್ ಪಿಕ್ಚರ್. ಅವರು ಡೈರೆಕ್ಟ್ರು, ತೆಲುಗು ಡೈರೆಕ್ಟ್ರು. ಅದನ್ನು ತೆಲುಗಿನಲ್ಲಿ ಮಾಡಿದ್ರು. ಈಡೇಟ್ ಅಂತ ಇಡ್ತಾರೆ ಹೆಸರು ಅಷ್ಟೇ. ಸೂಪರ್ ಹಿಟ್ ಆಯ್ತು ಅದು. ಅಂದರೆ ಈಡೇಟ್ ಅಂದ್ರೆ ಅದು ಆ್ಯಂಟಿ ಟೈಟ್ಲ್ ಅಲ್ಲ, ಅಂದರೆ ಕ್ಯಾರೆಕ್ಟರ್ ಹಂಗಿತ್ತು, ಅದಕ್ಕೆ ಅವ್ರಿಗೆ ಈಡೇಟ್ ಅಂತ ಇಟ್ಟರು. ಆಮೇಲೆ ಆ ಥರ ಕೆಲವೊಂದು, ಈಗ ನಾವು ಟೈಟ್ಲಲ್ಲಿ ಅಂತಲ್ಲ, ಒಟ್ಟು ನಮ್ಮಲ್ಲಿ ಭಾವನೆಗಳು ಹಂಗೆ. ಆಮೇಲೆ ನಾವು ಯಾವುದು ಏನೇ ಯೋಚನೆ ಮಾಡಿದಾಗ ಕೂಡ ಪಾಸಿಟಿವ್ ಥಿಂಕ್ ಮಾಡೋಂತಾರಲ್ಲ, ಅದು ಪಾಸಿಟಿವ್ ಇರಬೇಕು. ಅದನ್ನಿಗೆ ಅಯ್ಯೋ ಹಿಂಗಾಗುತ್ತಾ, ಈಗ ಮರ ಹತ್ತನಿಗೆ ಹುಷಾರ ಬಿದ್ದು ಬಿಡ್ತೇವೆ, ಕಾಲು ಜಾರಿ ಬಿದ್ದೋಗ್ಬಿಡ್ತಾನೆ.